ಧರ್ಮದ ಆಧಾರದ ಮೇಲೆ ಬಂದಿದ್ದಕ್ಕೆ ಆ ಒಂದು ಚಾರಿತ್ರಿಕ ಇವತ್ತು ದೇಶ ಈ ಮಟ್ಟಕ್ಕೆ ಧರ್ಮ ಬಿಟ್ಟಾಗ ಏನಾಗ್ತದೆ ಅದಕ್ಕೆ ಸ್ಪಷ್ಟ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ಒಂದು ನಮ್ಮ ನಿವೃತ್ತ ಶಿಕ್ಷಕರು ತಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಇವರು ಧಾರ್ಮಿಕವಾಗಿ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ಗುರುತಿಸುವಂಥ ಕೆಲಸ ಇದೇ ವಿಚಾರದಲ್ಲಿ ಸಾರ್ವಜನಿಕವಾಗಿ ಕರ್ನಾಟಕ ಫಿಲ್ಮ್ ಚೇಂಬರ್ ಒಂದು ಖಾಸಗಿ ಸಂಸ್ಥೆ, ಯಾರು ಸಮಾಜದ ಏಳಿಗೆಗಾಗಿ ದುಡಿತಾರೆ ಅವರನ್ನು ಗುರುತಿಸಿ ಅವರಿಗೆ ಸಮಾಜ ಗುರುತಿಸಬೇಕು ಅನ್ನುವಂಥ ಕೆಲಸವನ್ನು ಇವತ್ತು ಬೆಂಗಳೂರಿನ ಈ ಒಂದು ಖಾಸಗಿ ಸಂಸ್ಥೆ ಮಾಡಿದೆ. ಬಹುಶಃ ಅವರು ಗುರುತು ಮಾಡದೇ ಹೋಗಿದ್ರೆ ನಾವ್ಯಾರು ಸೇರ್ತಾನೆ ಇರಲಿಲ್ಲ. ಹಾಗಾಗಿ ಆ ಸಂಸ್ಥೆಯವರಿಗೆ ಮೊದಲು ಅಭಿನಂದನೆ. ನಾವು ಗುರುತಿಸಲು ಮುಂದೆ ಅವರು ಹಾಗಾದರೆ ಎಲ್ಲೂ ಪ್ರಚಾರಕ್ಕೆ ಅವರೇನು ಈ ದೇಶವಾಗಿ ಉಳಿಬೇಕು, ಹಿಂದೂ ಧರ್ಮ ಅಲ್ಲ, ಯಾರಿಗೂ ನಾಶ ಮಾಡೋಕ್ಕಾಗಲ್ಲ, ಅದು ಬೇರೆ ಶಾಶ್ವತವಾಗಿ ಇರಬೇಕು, ಪ್ರತಿಯೊಬ್ಬರಲ್ಲಿ ಧಾರ್ಮಿಕ ಭಾವನೆ ಇರಬೇಕು, ನಾನು ಹಿಂದೂ ಅನ್ನುವಂಥ ದುರಾಭಿಮಾನ ಸ್ವಾಭಿಮಾನ ಬೇಕು ಅನ್ನುವ ಹಿನ್ನೆಲೆ ಒಳಗೆ ಅವರ ಸೇವೆಯನ್ನು ಗುರುತಿಸಿ ಇವತ್ತು ಅವರಿಗೆ ಗೌರವ ಧಾರ್ಮಿಕ ಸೇವಾ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಇವತ್ತು ಆ ಒಂದು ಫಿಲ್ಮ್ ಚೇಂಬರ್ ಮಾಡಿದೆ. ಖಂಡಿತ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಬಹುಶಃ ಅವರ ಮಾರ್ಗದರ್ಶನ ಈ ಒಂದು ಸಮಾಜ ಒಂದು ಉತ್ತಮ ರೀತಿಯಲ್ಲಿ ಆಗಬೇಕಾದರೆ ಇಂಥ ಹಿರಿಯರ ಮಾರ್ಗದರ್ಶನ ಎಲ್ರಿಗೂ ಅವಶ್ಯಕತೆ. ಎಸ್ಪೆಷಲಿ ಇವತ್ತಿನ ವ್ಯವಸ್ಥೆ ಎಲ್ಲ ಧರ್ಮ ಬಿಟ್ಟು ಏನು ಬೇಕಾದರೂ ಮಾಡ್ಬೋದು, ಸುಳ್ಳು ಹೇಳಿಕೊಂಡು ಏನು ಬೇಕಾದ್ರೂ ನಡೀಬೋದು. ಇವತ್ತು ಏನು ನಡೀತಾ ಇದೆ, ನಾನು ಹೆಚ್ಚು ರಾಜಕೀಯವಾಗಿ ಇದು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ಒಂದು ಒಳ್ಳೆ ಧಾರ್ಮಿಕ ವಾಗಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅವರನ್ನು ಗುರುತಿಸುವಂಥ ಕೆಲಸ. ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಬಹುಶಃ ನಾನು ಯಾರು ಒಳ್ಳೆ ಕೆಲಸ ಮಾಡಿದಾಗ ಅವರನ್ನು ಸಾರ್ವಜನಿಕವಾಗಿ ಗುರುತಿಸಬೇಕು. ಎರಡು ಉದ್ದೇಶ. ಒಂದು, ಅವರಿಗೆ ಇನ್ನೂ ಹೆಚ್ಚು ಗುರುತು ಕೊಡುವಂಥದ್ದು, ಕನಿಷ್ಠ ನಾನು ಮಾಡಿದಂಥ ಸೇವೆಯನ್ನು ಸಮಾಜ ಗುರುತಿಸಿದೆ ಅನ್ನುವ ಸಂದೇಶ ಕೊಡುವುದು. ಇನ್ನೊಂದು, ಸಾರ್ವಜನಿಕವಾಗಿ ಸನ್ಮಾನ ಮಾಡುವಂಥದ್ದು, ಅವರೇನು ಇವತ್ತು ಸೇವೆಯನ್ನು ಮಾಡಿದ್ದಾರೆ ಅದನ್ನು ನೋಡಿ ನಮ್ಮ ಸಮಾಜದ ವಿಶೇಷವಾಗಿ ಎಲ್ಲ ಯುವಕರು ಅನುಕರಣೆ ಮಾಡಬೇಕು, ಮಾರ್ಗದರ್ಶನ ಅದರಿಂದ ತಗೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಎರಡು ಸಂದೇಶಗಳನ್ನು ಇವತ್ತು ಸಮಾಜಕ್ಕೆ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಏನೇ ಇರಲಿ, ತಾವು ಅತ್ಯುನ್ನತವಾದ ಒಳ್ಳೆಯ ಕಾರ್ಯಕ್ರಮ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಭಾಗಮಂಡಲದ ಇಡೀ ನಮ್ಮ ಮಹಾಶಕ್ತಿ ಕೇಂದ್ರದ 3 ಪಂಚಾಯಿತಿಯವರು ಎಲ್ಲರೂ ಸೇರಿ ತಾವು ಮಾಡಿದ್ದೀರಿ. ಅತ್ಯಂತ ಶ್ಲಾಘನೀಯ ಮತ್ತು ಇದು ಬೇರೆ ಇವರಿಗೂ ಕೂಡ ಒಂದು ಅನುಕರಣೀಯ ಆಗುವಂಥ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಏನೇ ಇರಲಿ, ಹಿರಿಯರಿಗೆ ಬಹುಶಃ ನಾನು ಮಾಡಿದ ಕೆಲಸ ಈ ಧರ್ಮದ ಶಾಶ್ವತವಾಗಿ ಉಳಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತೇನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವರಿಗೆ ಒಂದು ಸಂತೃಪ್ತಿ ಕೂಡ. ಎಲ್ಲರೂ ಸೇರಿ ನಿಮ್ಮ ಸೇವೆ, ನಿಮ್ಮ ಧಾರ್ಮಿಕ ಆ ಒಂದು ಮನೋಭಾವನೆ, ಧರ್ಮದ ಬಗ್ಗೆ ಇರುವಂಥ ಅಭಿಮಾನ, ಇದು ಎಲ್ಲವೂ ಬೇರೆಯವರಿಗೆ ಮಾರ್ಗದರ್ಶಕ ಆಗಲಿ ಅನ್ನುವ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಖಂಡಿತ ನೀವು ನಿಮ್ಮ ಸೇವೆ ಈ ಸಮಾಜಕ್ಕೆ, ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಹಾಗಾಗಿ ತಾವು ಇನ್ನೂ ಹೆಚ್ಚು ಹುರುಪಿನಿಂದ ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನು ಈ ಊರಿನ ಎಲ್ಲ ದೇವತೆ ಬಗಡ್ಡೇಶ್ವರ, ವಿಶೇಷವಾಗಿ ಕಾವೇರಿ ಮಾತೆ ಅವರಿಗೆ ಕೊಡಲಿ ಅನ್ನುವ ಆಶಯದೊಂದಿಗೆ, ಅದರ ಜೊತೆಗೆ ಅವರೇನು ಅವರ
ಜೀವನದ ಶೈಲಿ ಮತ್ತು ಅವರು ಏನು ಹಾಕಿಕೊಟ್ಟಿದ್ದಾರೆ ಅದು ಎಲ್ಲವೂ ನಮಗೆ ಮಾರ್ಗದರ್ಶಕ ಆಗಿರಲಿ, ಅನುಕರಣೀಯ ಆಗಿರಲಿ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ದೀರ್ಘ ಆಯುಷ್ಯ ಐಶ್ವರ್ಯವನ್ನು ಕೊಟ್ಟು ಅವರು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಶಕ್ತಿ ಅವರಿಗೆ ಭಗವಂತ ಕರುಣಿಸಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಭಾಳ ತುರ್ತಾಗಿ ಆದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ತಾವೆಲ್ಲ ಅಭಿಮಾನದಿಂದ ಬಹಳ ಒಂದು ನಮ್ಮ ಒಬ್ಬ ಹಿರಿಯರು, ನಮಗೆ ಈ ಸಮಾಜ ಚಿಂತಕರು, ಧರ್ಮದ ಬಗ್ಗೆ ಚಿಂತಕರು, ಹಿಂದೂ ಸಮಾಜ ಶಾಶ್ವತವಾಗಿ ಅದು ಬೇರೆ ಇದಕ್ಕೆ ಮಾರ್ಗದರ್ಶಕ ಆಗಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಸೇರಿ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಮಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನಿಸುವಂಥ ಒಬ್ಬ ಧಾರ್ಮಿಕ ಇದಕ್ಕೆ ದುಡಿದಂಥ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನು ಸನ್ಮಾನಿಸುವಂಥ ಒಂದು ಅವಕಾಶ ಎಲ್ಲರಿಗೂ ಸಿಗಲ್ಲ. ಅದು ಇವತ್ತು ನನಗೆ ಸಿಕ್ಕಿದೆ. ಬಹುಶಃ ನಾನು ಕೂಡ ಇದು ನನ್ನ ಒಂದು ಭಾಗ್ಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದ ಮೂಲಕ ಮುಂದೆ ಸಮಾಜ ಕಟ್ಟುವಂಥ ಕೆಲಸಕ್ಕೆ, ಹಾಗೆ ದೇಶ ಕಟ್ಟುವಂಥ ಕೆಲಸಕ್ಕೆ, ನಾವು ನಾಡು ಕಟ್ಟುವಂಥ ಕೆಲಸಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗೋಣ ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಶುಭಕಾಮನೆ ಹೇಳಿ ಮಾತು ಮುಗಿಸ್ತೀನಿ. ಧನ್ಯವಾದ.